ವೆಲ್ಕಮ್ ಬ್ಯಾಕ್ ಧನ್ವಿತಾ ಶಾನ್ವಿತಾ ಚಾನಲ್. ರೈತರ ಜೀವನ ಸುಲಭ. ಹೊಲ ಇರುತ್ತೆ, ಜಮೀನಿರುತ್ತೆ, ಬೆಳೆ ಬೆಳ್ಕೊಂಡು ಅವ್ರಿಗೇನು ಜೀವಿಸ್ತಾರೆ, ಕಾಳು ಕಡ್ಡಿಗೇನು ತೊಂದರೆ ಇಲ್ಲ ಅಂತಂತಾರೆ. ರೈತರ ಜೀವನ ಹಿಂಗಿದೆ ನೋಡಿ. ಇದು ಹಂದಿ ತಿಂದಿರೋದು, ಮುಳ್ಳಂದಿ. ಒಂದು ಉಳಿಸಿಲ್ಲ, ಫುಲ್ ಜೋಳ ಫುಲ್ ನೆಲ ಸಮ ಮಾಡಿಬಿಟ್ಟಿದೆ. ಅದು ಮೇತೆ ತಿನ್ನೋಕ್ಕೆ ಈ ಥರ ತಿಂದು ಬಿಡಿಸ್ಬಿಟ್ಟು ಹೋಗಿರುತ್ತೆ. ದನಗಳನ್ನ ಇಲ್ಲಿಗೆ ತಂದು ಕಟ್ಟಾಕಬೇಕು, ಕುಯ್ಯೋಕ್ಕೂ ಆಗೋಲ್ಲ. ಇಲ್ಲ ಅಂದರೆ ಒಂದೊಂದೇ ಕಡ್ಡಿ ಹಿಂಗೆ ಎತ್ತಿ ಒಂದೊಂದೇ ಕಡ್ಡಿನ ಜೋಳನ ಕುಯ್ಬೇಕು. ಪಟ ಕುಯ್ತೀನಿ ಅಂದರೂ ಆಗಲ್ಲ. ಇದು ಫುಲ್ಲೆಲ್ಲ ಹಂದಿ ಮನಗಿಸ್ಬಿಟ್ಟಿದೆ. ಮುಳ್ಳಂದಿ ಮ್ಯಾತೆ ಜೋಳಕ್ಕೆ ಬೀಳುತ್ತೆ ಅಂತ ನೋಡಿದ್ದೀನಿ. ಈ ಮನೆ ಜೋಳಕ್ಕೂ ಬೀಳುತ್ತೆ, ಬೆರಕೆ ಜೋಳಕ್ಕೂ ಬೀಳುತ್ತೆ ಅಂತ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಬರೀ ಮ್ಯಾತೆ ಇರೋದಕ್ಕಿಯ, ಅದು ಜಾಸ್ತಿ ದಪ್ಪನೂ ಇರೋ ಮ್ಯಾತೆ. ಇಷ್ಟೇ ದಪ್ಪ ಮ್ಯಾತೆ ಇರೋದು, ಇಷ್ಟೇ ದಪ್ಪ ಮ್ಯಾತೆ ತಿಂದು ಬಿಸಾಕಿರೋದು ನೋಡಿ. ಹಿಂಗೆ ಬಿಸಾಕಿದೆ, ಯಾವೊಂದು ಚೆನ್ನಾಗಿಲ್ಲ. ದನಗಳಿಗೆ ಮೇವು ಹಿಂಸೆ. ರೈತರ ಜೀವನ ಭಾಳ ಕಷ್ಟ. ಇವಾಗ ಮಳೆ ಬರ್ತಿದೆ, ಮಳೆಯಲ್ಲೂ ಕಡ್ಡಿ ಕುಯ್ಬೇಕು. ರೈತರ ಜೀವನ ಸುಲಭ, ಈಸಿ. ರೈತರ ಸಾಲ, ರೈತರು ಇದು ಅಂತಾರೆ ನೋಡಿ. ಇದು ರೈತರ ಜೀವನ. ಒಂದ್ಸಲ ಹಂದಿ ಬಿದ್ದರೆ ಅವನು 5,000 10,000 ಖರ್ಚು ಮಾಡಿ ಮ್ಯಾತೆ ಜೋಳ ಹಾಕಿರಲಿ, ಏನು ಹಾಕಿರಲಿ, ಏನೂ ಉಳಿಸಲ್ಲ. ಒಂದೊಂದು ಸರಿ ಸಣ್ಣ ತೆಂಗಿನ ಮರಗಳನ್ನ ತಿಂದಾಕಿರ್ತವೆ, ಕಾಡಲ್ಲಿ ಹಂದಿ. ಇದು ರೈತರ ಜೀವನ ಹಿಂಗೆ ಮಾಡಿಬಿಟ್ಟಿದೆ. ಇದಕ್ಕೆ ದನ ಕಟ್ಟೋಕ್ಕೆ ಮೇಯಿಸ್ಬೇಕಷ್ಟೇ. ಇದನ್ನು ಕುಯ್ಯೋಕ್ಕಂತೂ ಆಗಲ್ಲ. ಕುಯ್ಬೇಕು ಅಂದರೆ ತಾಳ್ಮೆ ಇರಬೇಕು. ನಿಧಾನಕ್ಕೆ ಒಂದೊಂದು ಕಡ್ಡಿನೇ ಕುಯ್ಬೇಕು. ಹೆಂಗೆ ಮನಸ್ಸಿರ್ತವೆ ಅಂದರೆ ಒಂದೊಂದು ಕಡ್ಡಿನೇ ಕುಯ್ಕೊಂಡು ಎತ್ಕೋಬೇಕು. ಹಿಂಗೆ ಎತ್ತಿ ಒಂದೊಂದು ಕಡ್ಡಿನೇ ಕುಯ್ದ್ರೆ ನೈಟ್ ಆಗೋಗುತ್ತೆ. ಪಟ ಕುಯ್ಕೊಂಡು ಹೋಗ್ಬೇಕು. ದನಗಳು ಅವನ್ನೇ ತಿಂತಿದ್ದಾವೆ, ಏನು ಮಾಡೋಕ್ಕಾಗುತ್ತೆ. ಮನಸ್ಸಿದ್ದವಾಗ ಎಲ್ಲನೂ ತಿಂದು ಜೋಳ ಕಡ್ಡಿ ಎಲ್ಲ ಮನಗಿಸ್ಬಿಟ್ಟಿದೆ. ಮ್ಯಾತೆ ಒಂದೂ ಇಲ್ಲ, ಎಲ್ಲ ತಿಂದಾಕಿರೋದೀಯ. ಎಲ್ಲ ಹಿಂಗೆ ಮಾಡಿದ್ದಾರೆ. ಮನುಷ್ಯರನ್ನು ಬಿಡಿಸಲ್ಲ ಈ ಥರ, ಆ ಥರ ಬಿಡಿಸಿದ್ದಾವೆ ನೀಟಾಗಿ. ಇಲ್ಲಿ ಕಾಡಂದಿ ಪ್ರಾಬ್ಲಮ್ ಅಂದರೆ ಇಲ್ಲಿ ಪಕ್ಕದವ್ರದ್ದು ಇದು ಫುಲ್ಲು ಒಂಥರ ಸೆಡ್ರ್ ಥರ ಆಗಿದೆ. ಈ ಸೈಡಲ್ಲೂ ಬೆಟ್ಟಗಳಿವೆ, ಬೆಟ್ಟ ಸೈಡು. ಇದು ಬೇರೆ ರೀತಿಲು ಇಲ್ಲೆಲ್ಲ ಮಳೆ ಒಳಗೆಲ್ಲ ಇರ್ತವೆ ಅಂತಾರೆ. ಸೌಂಡ್ ಕೇಳಿಸ್ಕೊಂಡಿದ್ದೀನಿ, ನೋಡಿಲ್ಲ ಒಟ್ಟು ಅದು ಹೆಂಗಿರ್ತವೆ ಅಂತ. ಓಕೆ ಫ್ರೆಂಡ್, ಬಾಯ್. ಇದು ರೈತರ ಜೀವನ ಆಗಿತ್ತು. ಬಾಯ್.